ಬೆಳಗಾವಿ ಸರ್ದಾರ್ ಹೈಸ್ಕೂಲ್ನಲ್ಲಿ ವಿಶೇಷ ಸೈಕಲ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಗರ ಸರ್ಕಾರಿ ಶಾಲೆಗಳ 45 ಬಡ ಹಾಗೂ ಅರ್ಹ ವಿದ್ಯಾರ್ಥಿಗಳು ಸೈಕಲ್ ಪಡೆಯುವ ಅವಕಾಶ ಪಡೆದರು. ಈ ವಿದ್ಯಾರ್ಥಿಗಳನ್ನು ಉಪನಿರ್ದೇಶಕ ಡಿಡಿಪಿಐ ಕಚೇರಿ ಬೆಳಗಾವಿ ಇವರ ವತಿಯಿಂದ ಗುರುತಿಸಲಾಯಿತು. ಈ ಸೈಕಲ್ಗಳನ್ನು ಕೆನರಾ ರೋಬೋಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೆಂಗಳೂರು ಹಾಗೂ ಮೌಂಟ್ ಕೆನ್ಯಾ ಅಸೋಸಿಯೇಟ್ಸ್ ಬೆಳಗಾವಿ ಈ ಸಂಸ್ಥೆಗಳ CSR ನಿಧಿಯಿಂದ ಒದಗಿಸಲಾಯಿತು. ದೂರದಿಂದ ನಡೆಯುತ್ತಾ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಸಂಚಾರ ಮಾಡಲು ಸಹಾಯವಾಗಲಿದೆ ಹಾಗೂ ಅವರ ಅಧ್ಯಯನದಲ್ಲೂ ಇನ್ನಷ್ಟು ಉತ್ತಮ ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿಗೆಗೊಳಿಸಲಾಗಿದೆ. ಹಾಗೂ ಅವರು ಅಧ್ಯಯನದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗಿದೆ. ವಿಶೇಷವೆಂದರೆ ಮೆರಿಟ್ ಲಿಸ್ಟ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ನೀಡಲಾಯಿತು. ಇದರಿಂದ ಇತರ ವಿದ್ಯಾರ್ಥಿಗಳು ಉತ್ತಮ ಓದು ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಪ್ರೋತ್ಸಾಹ ಪಡೆಯಬೇಕೆಂದು ಸ್ಫೂರ್ತಿ ಸಿಗಲಿದೆ. ಮುಖಾಂತರವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಮಕ್ಕಳಿಗೆ ನಿಮ್ಮ ಕೊಡುಗೆಯ ಮುಖಾಂತರವಾಗಿ ಸಾಧನೆಯ ಹಾದಿಯಲ್ಲಿ ಇನ್ನಷ್ಟು ಪ್ರೇರಣೆಯನ್ನು ನೀಡಿ ಅತ್ಯುತ್ತಮವಾಗಿ ಮಕ್ಕಳು ಹೊರಹೊಮ್ಮಬೇಕು ಅಂತಕ್ಕಂಥ ತಮ್ಮ ಸದಾಶಯದಲ್ಲಿ ಇವತ್ತಿನ ನಮ್ಮ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಗ್ರಾಮೀಣ ವಲಯದ ಸುಮಾರು 45 ಮಕ್ಕಳಿಗೆ ತಾವು ಸೈಕಲ್ಗಳನ್ನು ಕೊಡು ಮಾಡಿದ್ದೀರಿ. ಅದಕ್ಕಾಗಿ ಮಕ್ಕಳ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಇವತ್ತಿನ ಮಕ್ಕಳಿದ್ದಾರೆ ನಮ್ಮ ಮುಂದಿನ ಕೊಡುಗೆ ಫ್ಯೂಚರ್. ಓಕೆ, ಅವ್ರಿಗೆ ಏನಾದ್ರೂ ನಾವು ಮಾಡಿದ್ರೆ ಇವತ್ತು ಅವರು ಏನು ಎಜುಕೇಶನ್ಗೆ ಇದು ಮನೆಯಿಂದ ಸ್ಕೂಲ್ಗೆ, ಸ್ಕೂಲಿಂದ ಮನೆಗೆ ಅಥವಾ ಟ್ಯೂಷನ್ಗೆ ಏನು ಅನುಕೂಲ ಆಗುತ್ತೆ ಅದು ಒಂದು ಕರೆಕ್ಟ್. ಅದು ಅಲ್ಲದೆ ಅವ್ರಿಗೆ ಸ್ಫೂರ್ತಿ ಬರುತ್ತೆ. ಈಗ ನೀವು ಇಲ್ಲಿ ಸೇರಿದ ಮಕ್ಕಳಿಗೆ ನಾನು ಅನ್ಕೊಂಡಿದ್ದೀನಿ ಅವರು ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಮಾಡಿದ್ದಾರೆ, ಯಾರ್ಯಾರು ಕೊಡ್ಬೇಕು, ಎಲ್ಲರಿಗೂ ಬಿಡಕ್ಕಾಗಲ್ಲ. ಓಕೆ, ಸೊ ನೀವು ಇಲ್ಲಿ ಉತ್ತಮವಾಗಿ ತಮ್ಮ ತರಗತಿಯ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡಿದ್ದೀರಿ ಅಂತ ನಿಮಗೆ ಇವತ್ತು ನಿಮಗೆ ಸೆಲೆಕ್ಟ್ ಮಾಡಿದ್ದಾರೆ. ಅದರೊಳಗೆ ಈ ಸೈಕಲ್ ಈ CSR ನಲ್ಲಿ ನಮಗೆ ಕೆನರಾ ರೋಬೋಕೋ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೆಂಗಳೂರು ಇವತ್ತು ಕೊಟ್ಟರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾಕಂದ್ರೆ 55 ಭಾರತ ದೇಶದಲ್ಲಿ 55 ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ. ನಾನು ಎಲ್ಲರಿಗೂ ಪತ್ರ ವ್ಯವಹಾರ ಮಾಡ್ತಿದ್ದೆ. ಆದರೆ ಈ ಮಕ್ಕಳಿಗೆ ನಿಮಗೆ ಸೈಕಲ್ ಕೊಡ್ತಕ್ಕಂಥದ್ದು ಈ CSR ಫಂಡದಲ್ಲಿ ನಮಗೆ ಸೈಕಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕೆನರಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನಮ್ಮ ಪ್ಯಾಟಿ ಸರ್ ಅವರು ಮತ್ತು ಮಲ್ಲಾಪುರ ಅವರು ಸರ್ ನಿಮಗೆ ಎಷ್ಟು ಧನ್ಯವಾದ ಅರ್ಪಿಸೋದು ಕಡಿಮೆ. ಯಾಕಂದ್ರೆ ಈ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಸೈಕಲ್ ಕೊಡಬೇಕು, ಈ ಕೊಡಬೇಕು ಅನ್ನೋಂಥ ವಿಚಾರ ಬಾಂಬೆದಲ್ಲಿ, ಬೆಂಗಳೂರಿನಲ್ಲಿ ಇದ್ದವರಿಗೆ ಬರುತ್ತದೆ. ಸಾಕಂತ 100 crores 1000 crores 10,000 ಕೊಡ್ತಿರ್ತಾರೆ. ಆದ್ರೆ ಕೊಡ್ತಕ್ಕಂಥ ಭಾವನೆ ಸರ್ ಹೇಳು ಸೈಕಲ್ ಬೇರೆ ಕಳಿಸ್ಬೇಕಾಗಿತ್ತು, ಗದಗ ಕಳಿಸ್ಬಿಟ್ರು. ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯರು ಲಲಿತಾ ಹಿರೇಮಠ್, SY ಕುಂದರ್ಗಿ, ಸದಾನಂದ್ ಪ್ಯಾಟಿ, ರಾಮಚಂದ್ರ ದೇಶಪಾಂಡೆ, ಆನಂದ್ ಕುಲಕರ್ಣಿ, ಮಧುಸೂದನ್ ಗಲ್ಗಲಿ, ಬಸವನಪ್ಪ ಧರಣಿ, CB ಹಿರೇಮಠ್, ಮಿಲಿಂದ್ ಪಿತ್ರೆ, DR ಮಾಳಿ, ಆನಂದ್ ಚೌಹಾನ್ ಹಾಗೂ ಶ್ರೀಮತಿ ಭಾರತಿ ಮಾಳಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸಲು ಹಾಗೂ ಅವರನ್ನು ಪ್ರೋತ್ಸಾಹಿಸಲು ಒಂದು ಸ್ಮರಣೀಯ ಹೆಜ್ಜೆಯಾಗಿದೆ. ಇಂಥ ಇನ್ನಷ್ಟು ಅಪ್ಡೇಟ್ಗಳಿಗೆ
ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.